How many of you are understanding what the Holy Spirit wants to tell you this morning? ಈ ಬೆಳಗಿನ ಸಮಯದಲ್ಲಿ ದೇವರ ಆತ್ಮನು ಏನನ್ನ ಹೃದಯ ತೆರೆದು ನಿಮ್ಮ ಹತ್ರ ಮಾತನಾಡ್ತಿದ್ದಾರೆ ಎಂಬುದಾಗಿ ಕೇಳೋದಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? God says, Amen. ನೀವು ಈ ಒಂದು ಅಧ್ಯಾಯನ ದಯವಿಟ್ಟು ಮನೆಗೆ ಹೋಗಿ ಓದಿ, ಅದರಲ್ಲಿ ವಾಕ್ಯ ಹೇಳ್ತದೆ. Amen. ದೇವರು ಹೇಳ್ತಾರೆ ಯೆರೆಮೀಯನಿಗೆ, ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಯೆರೆಮೀಯ ಒಂದೇ ಒಂದು ಮಾತು ಹೇಳ್ತಾನೆ, ಏನಂತ ಗೊತ್ತಾ? ದೇವರೇ, ನಾ ಯವನಸ್ತನು. Amen. ಹಲ್ಲೆಲೂಯಾ. ಹೌದಲ್ವಾ? ಇದೆಲ್ಲ ಓದಿದ್ದೀರಲ್ವಾ ನೀವಲ್ಲ? Amen. ದೇವರೇ, ನಾ ಯವನಸ್ತನು. ಇಮ್ಮಿಡಿಯೇಟ್ಲಿ ದೇವರೇನಂತ ಹೇಳ್ತಾರೆ ಗೊತ್ತಾ? ದಯವಿಟ್ಟು ಹಂಗೆ ಹೇಳ್ಬೇಡ ಯೆರೆಮೀಯ. ಯಾಕೆ ಗೊತ್ತಾ? ನಿನ್ನ ಬಗ್ಗೆ ತುಂಬ ಕನಸು ಕಂಡುಬಿಟ್ಟಿದ್ದೀನಿ, ನಿನ್ನನ್ನು ಏನನ್ನೆಲ್ಲ ಮಾಡ್ಬೇಕಂತಿದ್ದೀನಿ. ದಯವಿಟ್ಟು ಏನೋ ಒಂದು ಕಾರಣ ಹೇಳ್ಬಿಡ್ಬೇಡ. ದಯವಿಟ್ಟು ನಿನ್ನ ವೀಕ್ನೆಸ್ ಬಗ್ಗೆ ಮಾತಾಡ್ಬೇಡ. ದೇವ್ರು ಹೇಳ್ತಾರೆ, ನಿನ್ನ ಬಾಯಲ್ಲಿ ನಾ ವಾಕ್ಯ ಹೇಳ್ತೇನೆ. ನೀನು ರಾಜರುಗಳನ್ನ ಉಳಿಸಿ ದೇಶಗಳನ್ನ ಬಿಳಿಸಿ ದೇಶಗಳನ್ನ ಎದ್ದೇಳಿಸುವಂಥ ವ್ಯಕ್ತಿಯಾಗಿ ನಾನೇನ ಮಾಡ್ತೇನೆ. ನೀ ವೀಕ್ನೆಸ್ನ ಮಾತಾಡಬೇಡ. ಟುಡೇ ಗಾಡ್ ಈಸ್ ಟೆಲ್ಲಿಂಗ್ ಯು, ನೋಡುವಾಳ, ನಿನ್ನೊಂದಿಗೆ ಇರಲು, ನಿನ್ನೊಂದಿಗೆ ಮಾತನಾಡಲು, ನಿನ್ನೊಂದಿಗೆ ಜೀವಿಸ್ಬೇಕಂತ ನಾನು ನೀನು ಹುಟ್ಟೋದಕ್ಕಿಂತ ಮುಂಚೆಯಿಂದನೇ ಕನಸ್ಕೊಂಡಿದ್ದೇನೆ. ಇವತ್ತು ಒಂದು ತಾಸು ನನಗೆ ಕೊಡಲಿಕ್ಕಾಗದೆ, ಏಮೇ ನನ್ನ ಸಮ್ಮುಖದಲ್ಲಿ ಕುಳಿತುಕೊಳ್ಳಲಿಕ್ಕಾಗದೆ, ಇವತ್ತು ದೇವರೇ, ನಾ ಯವನಸ್ತನು. ದೇವರೇ, ನನಗೆ ತುಂಬ ಕೆಲಸ ಇದೆ. ದೇವರೇ, ನಾನು ಅಲ್ಲಿ ಹೋಗ್ಬೇಕು. ದೇವರೇ, ನನಗೆ ಆಗ್ತಾ ಇಲ್ಲ. ದೇವ್ರ ನಿಮ್ಮ ಹತ್ರ ಎಮೇನ್ ನನಗೇನು ಅನಿಸ್ತದೆ ಈ ಬೆಳಗಿನ ಸಮಯದಲ್ಲಿ? ಎಮೇನ್ ಕರ್ತನ ಸೇವಕನಾಗಿ ಅಂದರೆ ಎರಡೂ ಕೈಗಳನ್ನ ಜೋಡಿಸ್ಕೊಂಡು ಕಣ್ಣೀರಿನಿಂದ ಹಾಗೆ ಹೇಳ್ಬೇಡ ಮಗನೇ, ಹಾಗೆ ಹೇಳ್ಬೇಡ ಮಗಳೇ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದಂಥ ದೇವರು ಮುಂದೆ ನೀ ಬ್ಯುಸಿಯಪ್ಪ? ಆರ್ ಯು ಬ್ಯುಸಿ? ಆರ್ ಯು ಬ್ಯುಸಿ? ಲೋಕದಲ್ಲಿರುವಂಥ 7 ಬಿಲಿಯನ್ ಜನರನ್ನ ಪೋಷಿಸ್ತಾ, 7 ಬಿಲಿಯನ್ ಜನ ಪೋಷಿಸುವಂಥ ದೇವರು ಎಷ್ಟು ಬ್ಯುಸಿಯಾಗಿರ್ಬೋದು. 7 ಜನರ ಪ್ರಾರ್ಥನೆ ಕೇಳಂಥ ದೇವರು, ಸೌರ್ಯ ಮಂಡಳವನ್ನೇ ಆಳುವಂತಹ ದೇವರು. ಆತನ ಯಾವತ್ತೂ ಹೇಳಿಲ್ವಲ್ಲ, ನೀವು ಕೂಗ್ಕೊಂಡಾಗ, ದೇವರೇ ನನ್ನ ಆಪ್ರೇಷನ್ಗೆ ದುಡ್ಡಿಲ್ಲ ದೇವರೇ ಅಂದಾಗ, ನಾ ಬ್ಯುಸಿಯಾಗಿದ್ದೀನಿ ಅಂತ ಹೇಳಿಲ್ವಲ್ಲ. ಹಲ್ಲೆಲೂಯಾ. ಕಾದ್ರಲ್ಲ, ಕಾದ್ರಲ್ಲ, ಕಾದ್ರಲ್ಲ. ವಾಕ್ಯ ಹೇಳ್ತದೆ, ಒಂದು ಕಾವಲುಗಾರನು ಮುಂಜಾನೆಗಾಗಿ ಯಾವಾಗ ಆಗ್ತದೋ ಅಂತ ಕಾಯ್ತಾನಲ್ಲ, ರಾತ್ರಿ ಎಲ್ಲ ಕಾಯುವವನು, ಆದ ರೀತಿಯಲ್ಲಿ ನಾನು ನಿನಗೋಸ್ಕರ ಕಾಯ್ತೇನೆ ಎಂಬುದಾಗಿ. ಆದರೆ ಕಾಯೋರು ಯಾರ್ರೀ? ನಾವಲ್ಲ. ದಾವೀದನಿರ್ಬೋದು, ಆದರೆ ನಾವು ಮಲಗಿದ್ರೆ ಮುಂಜಾನೆಯಲ್ಲಿ ಆತ ನನ್ನ ಹುಡುಗಿ ಬರ್ತಾನೆ ಅಂತಾರ, ರಾತ್ರಿ ಎಲ್ಲ ಕಾವಲುಗಾರನಂತೆ ದೇವರು ನಿಮಗೋಸ್ಕರ ಕಾದಿರ್ತಾರಲ್ಲ. ತೂಕಡಿಸ್ದೆ, ನಿದ್ರಿಸ್ದೆ. ಆಮೇನ್. ನಮ್ಮ ಹೃದಯ ಮುಂಜಾನೆ ಏನು ಮಾಡ್ತದೆ? ಬೆಳಗ್ಗೆ ಎದ್ದಿದ್ದ ಕೂಡಲೇ ನಮಗೆ ವಾಕಿಂಗ್ ಟೈಮ್ ಇರ್ತದೆ. ಬೆಳಗ್ಗೆ ಎದ್ದಿದ್ದ ಕೂಡಲೇ ಎಷ್ಟೋ ವಿಷಯಗಳು ಆಗಲಿಂದ ಆರಂಭಿಸಿದವರು. ನೀವು ಹೋಗೋ ದಾರಿಯಲ್ಲೆಲ್ಲ ನಿನ್ನ ಜೊತೆ ಬಂದು, ನೀವು ಮಾಡೋ ಕೆಲಸದಲ್ಲ ನಿನ್ನ ಜೊತೆ ಬಂದು, 1 ತಾಸಾದರೂ ನನ್ನೊಂದಿಗೆ, 1 ತಾಸಾದರೂ ಮಲಗಿದಂಥ ಪೇತ್ರನ ಬಳಿಯಲ್ಲಿ ಬಂದು ಎಬ್ಬಿಸಿದ್ರಲ್ಲ, ಪೇತ್ರ ನೀ ನನ್ನೊಂದಿಗೆ 1 ತಾಸು, ನನ್ನೊಂದಿಗೆ ವಿಲ್ ಯು ನಾಟ್ ಸ್ಪೆಂಡ್ ಟೈಮ್ ವಿತ್ ಮೀ? ಯು ಹ್ಯಾವ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಕಿಡ್ಸ್, ಯು ಹ್ಯಾವ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಮೊಬೈಲ್, ಯು ಹ್ಯಾವ್ ಟೈಮ್ ಟು ಸ್ಪೆಂಡ್ ವಿತ್ ಯುವರ್ ಆಫೀಸ್, ಯು ಹ್ಯಾವ್ ಟೈಮ್ ಟು ಸ್ಪೆಂಡ್. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ಇವರು ಯಾರು ನಿನಗೆ ಶಾಶ್ವತ ಅಲ್ಲ. ನೀ ಮಾಡೋ ಕೆಲಸ ನಿನಗೆ ಶಾಶ್ವತ ಅಲ್ಲ. ಆ ದುಡ್ಡು ಕೊಡ್ತದೆ ಅನ್ನೋದಕ್ಕೆ ನಂಬಿಗಸ್ತರಾಗಿ ಓಡ್ತೀರಾ, ಆದರೆ ಶಾಶ್ವತವಾದದ್ದು ಯಾವುದು? ಶಾಶ್ವತವಾದದ್ದು? ಸೇವೆ. ಬ್ಯುಸಿ ಬ್ರದರ್, ಬ್ಯುಸಿ ಪಾಸ್ಟರ್, ಯಾವುದಕ್ಕಾಗಿ ಬ್ಯುಸಿ ಆಗಿದ್ದೀರಾ? ಆಮೆನ್. ಒಂದು ಸೇವೆಗೋಸ್ಕರ ಒಂದು ಮುಖ್ಯವಾದ ಒಂದು ಸೇವೆ. ಆವಾಗ ನಾನು ಯಾರನ್ನೋ ಒಬ್ಬರನ್ನ ಕರೆದೆ, ನಾನು ಫೋನ್ ಮಾಡಿ, ಬಂದು ಬರ್ತೀರಾ ಒಂಚೂರು ಹಿಂಗೆ ಹೋಗಿ ಬರೋಣ, ಅಲ್ಲಿ ಒಬ್ರಿಗೆ ಯಾರಿಗೂ ತುಂಬ ತೊಂದರೆ ಇಲ್ಲಿದ್ದಾರೆ. ಅದಕ್ಕೆ ಟಕ್ಕಂತ ಆನ್ಸರ್ ಮಾಡಿದರು, ಇಲ್ಲ ನಾನು ಬ್ಯುಸಿಯಾಗಿದ್ದೀನಿ, ನನಗೆ ಬರೋಕ್ಕಾಗಲ್ಲ ಅಂತ. ನನಗೆ ಟಕ್ಕಂತ ಫೋನ್ನ ಇಟ್ಟೆ,
ಸರಿ ತೊಂದರೆ ಇಲ್ಲ ಅಂತ ಎಲ್ಲಿ ಅವ್ರಿಗೆ ಹೇಳಿದೆ, ತೊಂದರೆ ಇಲ್ಲ, ನೀವು ನಿಧಾನ ನೋಡ್ಕೊಳ್ಳೋಣ ಬಿಡಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಇಟ್ಟಿದ್ದ ಕೂಡಲೇ ದೇವರಾತ್ಮ ಸಡನ್ನಾಗಿ ನನ್ನೊಂದಿಗೆ ಮಾತನಾಡಿದ್ರು. ಅವ್ರು ಹೇಳಿದರು, ನಾನು ಅಂದೆ, ದೇವ್ರೆ ಯಾರೂ ಇಲ್ವಲ್ಲ, ಏನು ಮಾಡೋದು? ಅವ್ರಿಗೆ ಬಂದಿದ್ರೆ ಆಶೀರ್ವಾದವಾಗಿರ್ತಿತ್ತಲ್ಲ. ಅವಾಗ ದೇವರು ಒಂದೇ ಮಾತಾಡಿದ್ರು, ನೀ ಕರೆದಾಗ ಅವ್ರು ಅಂದ್ಕೊಂಡ್ರು ನೀ ಕರೆದೆ ಅಂತ, ಆದರೆ ಅವ್ರಿಗೆ ಅರ್ಥ ಆಗಲಿಲ್ಲ ಕರೆದಿದ್ದು ನಾನಂತ. ಆಮೆನ್, ಹಲ್ಲೆಲೂಯಾ. ಇಟ್ ವಾಸ್ ನಾಟ್ ಎ ಪ್ರಾಫಿಟ್ಸ್ ಕಾಲ್, ಇಟ್ ವಾಸ್ ಹೆವನ್ಸ್ ಕಾಲ್ ಅನ್ನೋದು ಗೊತ್ತಾಗಲಿಲ್ಲ ಅವರಿಗೆ. ಈ ದಿನ ಪ್ರಾರ್ಥನೆ ಮಾಡೋಣ ಬನ್ನಿರಿ. ಉಪವಾಸ ಪ್ರಾರ್ಥನೆಗೆ ಬರ್ತೀರಾ? ಆಮೆನ್. ಬೈಬಲ್ ಸ್ಟಡಿಗೆ ಬರ್ತೀರಾ? ಒಂದು 8 ತಾಸು ಪ್ರೇಯರ್ ಮಾಡೋಣ ಬರ್ತೀರಾ? ವಾರ ಇಡೀ ಇಟ್ಟರೆ ಎಲ್ಲಿ ಬರೋದು ಬ್ರದರ್? ಪಾಸ್ಟ್ರಿಗೆ ಬೇರೆ ಏನಪ್ಪ ಕೆಲಸ? ಹಲ್ಲೆಲೂಯಾ. ಟುಡೇ ಐ ಟೆಲ್ ಯು, ಇಟ್ ಈಸ್ ನಾಟ್ ಮ್ಯಾನ್ ಹೂ ಈಸ್ ಕಾಲಿಂಗ್ ಯು. ಮನುಷ್ಯ ಅಲ್ಲ ನಿಮ್ಮನ್ನ ಕರೀತಾ ಇರೋದು. ನೀವು ಹುಟ್ಟೋದಕ್ಕಿಂತ ಮುಂಚೆನೆ ನೀವು ಏನು ಗಂಡ ಹೆಣ್ಣ, ಆಮೆನ್, ನಿಮ್ಮ ತಂದೆ ತಾಯಿ ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲದಿರ್ಬೇಕಾದ್ರೆ ನಿಮ್ಮನ್ನ ಒಬ್ಬನ ಅರ್ತು, ಪಾಪ ಮಾಡೋದಕ್ಕಿಂತ ಮುಂಚೆನೇ ನಿಮ್ಮನ್ನ ತೊಳೆದು, ಸೇವೆನ ಅಂದರೆ ಏನೆಂಬುದಾಗಿ ಗೊತ್ತಿಲ್ಲದಿರುವಂಥ ನಿಮ್ಮನ್ನು ಪ್ರತಿಷ್ಠೆ ಮಾಡಿ, ನರಕಕ್ಕೆ ಪಾಲಾಗಬೇಕಾದಂಥ ಈ ಜೀವನವನ್ನು ಅಪ್ರವಾದಿಯಾಗಿ ಮಾಡಿ, ಒಬ್ಬನು ಶ್ರೇಷ್ಠ ವರಗಳಿಂದ ನಿನ್ನ ಆಸೆನ ಪೂರೈಸಿ, ಆ ದೇವರು ನಿನ್ನನ್ನು ಯಾವಾಗಲೂ, ಕೀರ್ತನೆಗಾರನು ಹೇಳ್ತಾನೆ 139ರಲ್ಲಿ, ನನ್ನ ಮುಂದೆಯೋ ನನ್ನ ಹಿಂದೆಯೋ ನನ್ನನ್ನು ಆವರಿಸಿ ನಿನ್ನ ಬಲಗೈಯನ್ನು ನನ್ನ ಮೇಲಿಟ್ಟಿದೆಯಾ.